ನಮಸ್ಕಾರ. KCTಗೆ ರೆಡಿ ಆಗ್ತಿರುವಂತಹ ಪ್ರೀತಿ ವಿದ್ಯಾರ್ಥಿನಿಯರೇ, ಕೆಮಿಸ್ಟ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮೆಟಿಕ್ ನ್ಯೂಮರಿಕಲ್ಸ್ ಇರುವಂಥದ್ದನ್ನ ಒಂದು ಈಸಿಯಾಗಿ ನಾವು ಪ್ರಾಬ್ಲಮ್ಸ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಈಗ ಅದು ಕೆಮಿಕಲ್ ಕೈನೆಟಿಕ್ಸಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬರುವಂಥದ್ದು ನ್ಯೂಮರಿಕ್ಸ್ ಬರ್ತದೆ. ಆ ನ್ಯೂಮರಿಕ್ಸಲ್ಲಿ ಬರೋದ್ರಲ್ಲಿ ಒಂದು ಫಾರ್ಮುಲಾ ಯಾವ್ದು ತೊಗೊಬೋದು ಅಂದರೆ ರೇಟ್ ಇಕ್ವೇಷನ್ ಫಾರ್ಮುಲಾ, ಫಸ್ಟ್ ಆರ್ಡರ್ ರೇಟ್ ಇಕ್ವೇಷನ್ ಫಾರ್ಮುಲಾದ ಮೇಲೆ ಒಂದು ಪ್ರಾಬ್ಲಮ್ಸ್ ಕೇಳ್ತಾನೆ. ಅದೇ ಥರನೇ ಅರಿನೇಸ್ ಈಕ್ವೇಷನ್ ಆಗಿರ್ಬೋದು, ಇಂಟಿಗ್ರೇಟೆಡ್ ರೇಟ್ ಎಕ್ಸ್ಪ್ರೆಷನ್ಸ್ ಮೇಲೆ ಆಗಿರ್ಬೋದು, ರೇಟ್ ಲಾ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾನೆ. ಸೊ ಅದರಲ್ಲಿ ನಿಮಗೆ ಒಂದು ಈಕ್ವೇಷನ್ ಮೇಲೆ ಪ್ರಾಬ್ಲಮ್ಸ್ನ ಇವತ್ತು ಸಾಲ್ವ್ ಮಾಡ್ಕೊಡ್ತೀನಿ. ಆ ಈಕ್ವೇಷನ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದೇ. K = 2.303/T log R0/R is the first order reaction. K = 2.303/T log A/A-X. ಈ ಥರನೂ ಬರೀಬೋದು, ನಾವು ಈ ಥರನೂ ಬರೀಬೋದು. R0 ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್, R ಅಂದರೆ ರಿಯಾಕ್ಟಿಂಗ್ ಕಾನ್ಸಂಟ್ರೇಷನ್ ಅಟ್ ಟೈಮ್ T ಅನ್ನುವಂಥದ್ದು. ಸೊ ಇದನ್ನು ಮಾಡಬೇಕಾದ್ರೆ ನಮಗೆ ಲಾಗರಿಥಮ್ಸ್ ರೂಲ್ಸ್ ಗೊತ್ತಿರಬೇಕು. ಲಾಗರಿಥಮ್ಸ್ ರೂಲ್ಸ್ಗೆ ನಮಗೆ ಮಿನಿಮಮ್ ಒಂದು 10 log 10ಇಂದ log 1ವರೆಗೂ ನಮಗೆ ವ್ಯಾಲ್ಯೂಸ್ ಗೊತ್ತಿದ್ದರೆ ಈಸಿಯಾಗಿ 1 ಮಿನಿಟ್ಸಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಪ್ರಾಬ್ಲಮ್ ಲಾಗರಿಥಮ್ಸ್ ವ್ಯಾಲ್ಯೂಸ್ ಹೇಳ್ಕೊಡ್ತೀನಿ. ನೋಡಿ, ವೆರಿ ಸಿಂಪಲ್. log 10 ಅಂತ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ಳಿ. ಲಾಸ್ಟಲ್ಲಿ ನಾವೇನು ಬರಿತೀನಿ ಅಂದರೆ log 1 ಅಂತ ಬರಿತೀನಿ. ಸೊ ಇದರ ಮಧ್ಯದಲ್ಲಿ ಏನು ವ್ಯಾಲ್ಯೂಸ್ ಬರುತ್ತೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ 9 log 10 ವ್ಯಾಲ್ಯೂಸ್ ಒಂದ್ಸರಿ ಬರ್ಕೊಂಡ್ಬಿಡಿದ್ರೆ log 10ಗೆ ಎಷ್ಟು ಆಗುತ್ತೆ? 1 ಬರುತ್ತೆ. log 1ನ ವ್ಯಾಲ್ಯೂ ಎಷ್ಟಾಗಿರುತ್ತೆ? 0. ಮೇಲೆ 1, ಕೆಳಗಡೆ 0. ಈಗ log 9, log 8, log 7, log 6, log 5, log 4, log 3, log 2. ಸೊ ಇದಕ್ಕೆಲ್ಲದಕ್ಕೂ ಲಾಗರಿಥಮ್ಸ್ ವ್ಯಾಲ್ಯೂಸ್ನ ನೋಡ್ಕೊಂಡು ಹೋಗೋದು. ವೆರಿ ಸಿಂಪಲ್ ಆಗಿ ನೋಡಿ, ಇದನ್ನು 2 ಟೈಮ್ಸ್ ಪ್ರಾಕ್ಟೀಸ್ ಮಾಡಿಬಿಡಿ. ನಾನು ಮಾಡ್ದಂಗೆ ನಿಮ್ಗೆ ಈಸಿಯಾಗಿ ಈ ಲಾಗರಿಥಮ್ಸ್ ವ್ಯಾಲ್ಯೂಸ್ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಸೊ 1ರಿಂದ ಎಷ್ಟು ಮೈನಸ್ ಮಾಡಬೇಕಂದ್ರೆ 0.05ನ ಮೈನಸ್ ಮಾಡಿ log 9 ವ್ಯಾಲ್ಯೂ ಬರುತ್ತೆ. ದಟ್ ಈಸ್ 0.95. ಮತ್ತು ಇನ್ನೂ ಒಂದ್ಸರಿ 0.05ಇಂದ ಮೈನಸ್ ಮಾಡಿ ನಮಗೆ log 8 ವ್ಯಾಲ್ಯೂ ಬರುತ್ತೆ 0.90. ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ರೈಸ್ ಮಾಡ್ಕೊಂಡು ಹೋಗಿ ಇಲ್ಲಿಂದ ನಾವೇನು ಮಾಡಬೇಕು ಅಂದರೆ 0.05 ಆದಮೇಲೆ 0.06 ಎಷ್ಟಾಗುತ್ತೆ ಮೈನಸ್ ಮಾಡಿದಾಗ 0.84 ಆಗುತ್ತೆ. ಸೊ ಇದು ಮತ್ತೆ 0.06 ಆದಮೇಲೆ 7, ಇಲ್ಲಿಂದ ಸೆಕೆಂಡಿಂದ ಸ್ಟ್ರೈಟ್ ಮಾಡ್ಕೊಂಡು ಹೋಗಿ 5 ಆದಮೇಲೆ 6 ಆದಮೇಲೆ 7 ಎಷ್ಟು ಬರುತ್ತೆ ನಮಗೆ? 0.77 ಬರುತ್ತೆ. log 6 ವ್ಯಾಲ್ಯೂ ಅದು. log 5ಗೆ ಏನು ಮಾಡಬೇಕು? ಮತ್ತು 0.08ಇಂದ ಮೈನಸ್ ಮಾಡಿ. ಮೈನಸ್ನ ಮಾಡಿದಾಗ log 5 ವ್ಯಾಲ್ಯೂ ಎಷ್ಟು ಬರುತ್ತೆ? 0.69 ಬರುತ್ತೆ. ಮತ್ತು 0.09ಇಂದ ಮೈನಸ್ ಮಾಡಬೇಕು. ಎಲ್ಲ ವ್ಯಾಲ್ಯೂಸ್ನ ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಎಷ್ಟು ಮೈನಸ್ ಮಾಡಿದಾಗ 0.6ಇಂದ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 0.60 ಬರುತ್ತೆ. ಇಲ್ಲಿವರೆಗೂ ಒಂದು ಸೀರೀಸಾಗಿ ಮೈನಸ್ ಮಾಡ್ಕೊಂಬಂದ್ವಿ. ಈಗ ಎಷ್ಟಿಂದ ಮೈನಸ್ ಮಾಡಬೇಕಂದ್ರೆ 0.13ಇಂದ ಮೈನಸ್ ಮಾಡಬೇಕು. log 3 ವ್ಯಾಲ್ಯೂ 0.47 ಬರುತ್ತೆ. ಮತ್ತು ಎಷ್ಟಿಂದ ಮೈನಸ್ ಮಾಡಬೇಕು ಅಂದರೆ 0.17ಇಂದ ಮೈನಸ್ ಮಾಡಿದಾಗ ನಮಗೆ log ವ್ಯಾಲ್ಯೂ 0.30 ಬರುತ್ತೆ. ಸೊ ಮೇನ್ ಈ 2 ಡಿಜಿಟ್ಸ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ ಲಾಗರಿಥಮ್ಸ್ ವ್ಯಾಲ್ಯೂಸಲ್ಲಿ ಈಸಿಯಾಗಿ ನಾವು ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಮಾಡ್ಬೋದು. ಇದು ಒಂದು ಸರಿ ರಿಪೀಟ್ ಮಾಡ್ಕೊಂಡು ನೋಡ್ಕೊಂಡು ನೀವು ನೋಡ್ದೇನೆ ಬರ್ಕೊಂಡು ಈಸಿಯಾಗಿ ಆ ವ್ಯಾಲ್ಯೂಸ್ನ ನಾವೇನು ಮಾಡ್ಬೋದು? ಮೈಂಡಲ್ಲಿ ಇಟ್ಕೊಬೋದು. ಲಾಗರಿಥಮ್ಸ್ ವ್ಯಾಲ್ಯೂಸ್ನ ಮೈಂಡಲ್ಲಿ ಇಟ್ಕೊಬೋದು. ಯಾವ ಪ್ರಾಬ್ಲಮ್ಸ್ನ ಯೂಸ್ ಮಾಡ್ಬೋದು ನೋಡಿ. ಈ ಥರ ಪ್ರಾಬ್ಲಮ್ಸ್ ಕೊಡ್ತಾನೆ. ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಇದು ಪ್ರಾಬ್ಲಮ್ಸ್ನ ನಾವು ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ವೆರಿ ಸಿಂಪಲ್. ಅವ್ನು 20% ಕಂಪ್ಲೀಟೆಡ್ ಇನ್ 20 ಮಿನಿಟ್ಸ್ ಅಂತ ಕೊಡ್ತಾನೆ. 60% ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳ್ತಾನೆ. ಸೊ ಇದರಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋದರೆ ಫಸ್ಟ್ K ಕಂಡಿಡ್ಕೊಂಡು ಮತ್ತೆ ನಾವು ಟೈಮ್ ಕಂಡಿಬೇಕಾಗುತ್ತೆ. ಅದಕ್ಕೆ ನಾನು ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿಬಿಡ್ತೀನಿ. ಫಾರ್ಮುಲಾದಲ್ಲಿ ಏನು ಹೇಳ್ತಾನೆ ಅಂದರೆ ನೋಡಿ, ಇಲ್ಲಿ ಎರಡು K ಹಾಕೊಬೇಕಾಗತ್ತೆ ನೋಡಿ. ಒಂದು K is equal to 2.303. ಫಸ್ಟು ಯಾವ ಪರ್ಸೆಂಟ್? 20% ಅಲ್ವಾ? T 20% ಅಂತ ಬರೀತೀನಿ. ಟೈಮ್ 20%. ಲಾಗ್ ಏನಾಗಿರುತ್ತೆ ಅಂದರೆ ಲಾಗು ಪರ್ಸೆಂಟ್ ಅಂದ ತಕ್ಷಣ ಮೈಂಡಿಗೆ ಬರಬೇಕು 100 ಅಂತ. 100 ಡಿವೈಡೆಡ್ ಬೈ 100 ಮೈನಸ್ 20 ಮಾಡಬೇಕು. 20 ಮಾಡಿದಾಗ ನಮಗೆ 80 ಬರುತ್ತೆ. ಇದು ಬಂದು ನಮಗೆ ಫಸ್ಟ್ ಈಕ್ವೇಷನ್ ಇದು. ಸೆಕೆಂಡ್ ಈಕ್ವೇಷನ್ ನೋಡಿ, K is equal to 2.303 ಡಿವೈಡೆಡ್ ಬೈ ಎಷ್ಟು ಟೈಮ್ ಇದೆ? T 60%. ಲಾಗ್ ಪರ್ಸೆಂಟ್ ಅಂದರೆ 100, 60 ಅಂದರೆ 80 ಮೈನಸ್ 60 ಎಷ್ಟಾಗುತ್ತೆ ನಮಗೆ? 40 ಆಗುತ್ತೆ. 20%ಅಲ್ಲಿ ಮಾಡಿದಾಗ 80 ಬರುತ್ತೆ. 60% ಮಾಡಿದಾಗ ನಮಗೇನು ಬರುತ್ತೆ? 100 ಬರುತ್ತೆ. ಸೊ ಇವೆರಡು K ಎರಡು ಈಕ್ವಲ್ ಆಗಿರೋದನ್ನ ಎರಡು ಈಕ್ವಲ್ ಮಾಡಬೇಕು. ಈಕ್ವಲ್ ಮಾಡಿದಾಗ ನಮಗೇನಾಗ್ಬಿಡುತ್ತೆ? ಅದಕ್ಕೆ ಮೊದಲು ಇದೊಂದು ಕ್ಯಾನ್ಸಲ್ ಮಾಡಿ, ನಮಗೆ ಇಲ್ಲಿ ಒಂದು ಕ್ಯಾನ್ಸಲ್ ಮಾಡಿ
ನಮಗೆ ಲಾಗ್ 10 ಮತ್ತು ಲಾಗ್ 4 ಬರುತ್ತೆ. ಈಸಿಯಾಗಿ ನಾವು ಪ್ರಾಬ್ಲಮ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡ್ಕೊಳ್ಳಿ, ಈಕ್ವಲ್ ಮಾಡಿದಾಗ ನಮಗೇನು ಬರುತ್ತೆ 2.303 T 60% ಎಷ್ಟಿದೆ ಲಾಗ್ 10/4 ಈಸ್ ಈಕ್ವಲ್ ಟು 2.303 ಟಿ ಎಷ್ಟು ಪರ್ಸೆಂಟಲ್ಲಿ 20%. ಟಿ 20%ಗೆ ಅವ್ನು 20 ಮಿನಿಟ್ಸ್ ಅಂತ ಕೊಟ್ಟಿದ್ದಾನೆ. ಡೈರೆಕ್ಟಾಗಿ ನಾವು 20%ನ ಹಾಕೊಂಡ್ಬಿಡೋಣ. 20% ಟೈಮ್ ಎಷ್ಟಾಗುತ್ತೆ ನಮಗೆ 20 ಮಿನಿಟ್ ಅಂತ ಕೊಟ್ಟಿರೋದ್ರೆ 20 ಅಂತ ಹಾಕೊತೀನಿ. ಲಾಗ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಇಲ್ಲಿ 10/8 ಅಂತ. ಸೊ ನಾವು ಈ ಥರ ಬರ್ಕೊಬೋದು. ಈ ಥರ ಬರ್ಕೊಂಡ್ರೆ ಏನಾಗ್ಬಿಡುತ್ತೆ ನಮಗೆ ಈಸಿಯಾಗಿ ನೋಡಿ ಏನೇನು ಕ್ಯಾನ್ಸಲ್ ಮಾಡ್ಬೋದು ನೋಡ್ಕೊಂಬನ್ನಿ. ಇಲ್ಲಿ ನೋಡಿ ಈ 2.303ನ ಕ್ಯಾನ್ಸಲ್ ಮಾಡ್ಬೋದಾ? 2.303ನ ಕ್ಯಾನ್ಸಲ್ ಮಾಡಿ. ಇನ್ನು ನೋಡಿ ಈ 20ನ ಈ ಕಡೆ ತಗೊಳ್ಳಿ. ಲಾಗ್ 10/4 ಇದನ್ನೇನು ಮಾಡ್ಬೋದು ಅಂದರೆ ಲಾಗ್ m/n ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಲಾಗ್ m/log n ಫಾರ್ಮುಲಾ ಲಾಗ್ 10 ಮೈನಸ್ ಲಾಗ್ 4 ಆಗುತ್ತೆ. ಆದರೆ ಇದು ಅಷ್ಟೇ ಲಾಗ್ 10 ಮೈನಸ್ ಲಾಗ್ 8 ಮಾಡ್ಕೊಳ್ಳಿ. ನಮಗೆ ಏನಾಗುತ್ತೆ ಆನ್ಸರ್ ಬರುತ್ತೆ. ಸೊ ಇದನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ಕೊಳ್ಳಿ. ಇಲ್ಲಿ 20 ಮೇಲೆ ಬರುತ್ತೆ ನೋಡಿ. ಇಲ್ಲಿ ಏನು ಬರುತ್ತೆ ನಮಗೆ 20 ಮೇಲೆ ಬಂತು. ನಮಗೆ ಟಿ ಎಷ್ಟಿತ್ತು 60% ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಇಲ್ಲಿ ಲಾಗ್ 10 ಮೈನಸ್ ಲಾಗ್ 60% ಅಂದರೆ ಲಾಗ್ 40 ಇದು 4 ಇತ್ತು. ಇಲ್ಲಿ ಈಸ್ ಈಕ್ವಲ್ ಟು ಏನು ಬರುತ್ತೆ ನೆಕ್ಸ್ಟ್ ನಮಗೆ ಲಾಗ್ 60% ಅಂದರೆ 20% ಅಂದರೆ ಲಾಗ್ 10 ಮೈನಸ್ ಲಾಗ್ 8 ಇದು ಫಾರ್ಮುಲಾ. ಇದರಲ್ಲಿ ನೋಡ್ಕೊಂಡು ನಾವು ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು ನೋಡಿ. 20/T 60% ಹಂಗೆ ಇಟ್ಕೊತಾ ಇದ್ದೀನಿ. ಲಾಗ್ 10 ವ್ಯಾಲ್ಯೂಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಅಲ್ಲಿ ಆಲ್ರೆಡಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. 1 ಮೈನಸ್ ಲಾಗ್ 4ನ ವ್ಯಾಲ್ಯೂಸ್ ಅಂತ ನೋಡಬೇಕು. ಲಾಗ್ 4ನ ವ್ಯಾಲ್ಯೂಸ್ ನಾವು ಒಂದು ಟೇಬಲ್ನ ಪ್ರಕಾರ ಇಟ್ಕೊಂಡು ನೋಡಿದ್ರೆ ಆ ಟೇಬಲ್ನ ಪ್ರಕಾರ ಎಷ್ಟು ಬರುತ್ತೆ ಲಾಗ್ 4 ವ್ಯಾಲ್ಯೂಸ್ ಅಂತ ನೀವು ನೋಡಬೇಕು. ಪ್ರೀವಿಯಸ್ ಸ್ಲೈಡಲ್ಲಿದೆ, ಅದನ್ನು ಪ್ರೀವಿಯಸ್ ಸ್ಲೈಡಲ್ಲಿ ಹಾಕ್ಕೊಂಡು ನೋಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಎಷ್ಟಿದೆ ಲಾಗ್ 4ನ ವ್ಯಾಲ್ಯೂ ಎಷ್ಟಿದೆ? ಲಾಗ್ 4ನ ವ್ಯಾಲ್ಯೂ 0.60 ಇದೆ. 0.60 ಈಸ್ ಈಕ್ವಲ್ ಟು ಲಾಗ್ 10ನ ವ್ಯಾಲ್ಯೂ 1 ಮೈನಸ್ ಲಾಗ್ 8ನ ವ್ಯಾಲ್ಯೂ ಎಷ್ಟು ಬಂದಿದೆ 0.90 ಬರುತ್ತೆ. ಈಗ 20 1 ಮೈನಸ್ 0.60 ಅಂದರೆ 0.4. 20 ಇಂಟು 0.4 ಡಿವೈಡೆಡ್ ಬೈ T 60% ಈಸ್ ಈಕ್ವಲ್ ಟು 1 ಮೈನಸ್ 90 ಅಂದರೆ ನಮಗೆ 0.10 ಬರುತ್ತೆ. ಸೊ ಈ T 60 ಈ ಕಡೆ ತಗೊಂಡು 0.10 ಹಾಕ್ಕೊಳ್ಳಿ. 20 ಇಂಟು 4 ಅಂದರೆ 4 2 8 ಏನಾಗ್ಬಿಡುತ್ತೆ ನಮಗೆ 8 ಬರುತ್ತೆ ನೋಡಿ. 8 ಡಿವೈಡೆಡ್ ಬೈ 0.10 ಈಸ್ ಈಕ್ವಲ್ ಟು T 60%. T 60% ಬರುತ್ತೆ. ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಮಗೇನು ಬರುತ್ತೆ 80 ಬರುತ್ತೆ. ಸೊ 80ಗೆ ನಿಯರ್ಲಿ ಈಕ್ವಲ್ ಇರುವಂಥದ್ದು ಯಾವುದು ಅಂದರೆ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನಾವು ಆಪ್ಷನ್ ಡಿಗೆ 82 ಮಿನಿಟ್ಗೆ ನಾವೇನು ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಥರ ನಾವು ಈಸಿಯಾಗಿ ಮಾಡ್ಬೋದು. ಇದೇ ಥರ ನೆಕ್ಸ್ಟ್ ಫಾರ್ಮುಲಾಗೆ ಅಪ್ಲೈ ಮಾಡೋಣ ನೋಡಿ. ಈಸಿ ಇರುತ್ತೆ ನಿಮಗೆ ನೋಡಿ. 99% ಮತ್ತು 90% ಎರಡು ಕೊಟ್ಟಿದ್ದಾನಲ್ವ ಪರ್ಸೆಂಟೇಜು. ಈಗ ನಾವೇನು ಮಾಡೋಣ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. 2.303 ಡಿವೈಡೆಡ್ ಬೈ T 99%. 99% ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಲಾಗ್ 100 ಡಿವೈಡೆಡ್ ಬೈ 1 ಅಂತ. ಓಕೆ, ಈಸ್ ಈಕ್ವಲ್ ಟು 2.303 ಯಾವ್ದು ಎಷ್ಟು ಬಟ್ T 90%. T 90% ಅಂದರೆ ಲಾಗ ಏನಾಗ್ಬಿಡುತ್ತೆ 10 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 90% ಅಂದರೆ 100ಅಲ್ಲಿ 90 ಹೋದರೆ 10. ಸೊ ಇಲ್ಲಿ 100 ಹಂಗೆ ಇರ್ತದೆ. 100/1 ಇದೇನಾಗ್ಬಿಡುತ್ತೆ 0 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನಮಗೆ ಅವಾಗ ಏನಾಗುತ್ತೆ ಈ 2.303 2.303 ಕ್ಯಾನ್ಸಲ್ ಆಗುತ್ತೆ. ಈ T 90% ಮೇಲೆ ತಗೊಳ್ಳಿ. T 90% ಡಿವೈಡೆಡ್ ಬೈ T 99% ಇಲ್ಲಿ ಲಾಗ್ 100 ಇದೆ.
ಲಾಗ್ 100 ಅಂದರೆ ಎಷ್ಟಾಗಿರುತ್ತೆ ನಮಗೆ? ಲಾಗ್ 100 ಮೀನ್ಸ್ 2. ಆಲ್ರೆಡಿ ನಾನು ಅಲ್ಲೇ ಡಿಸ್ಕಷನ್ ಮಾಡಿದ್ದೀನಿ. ಸೊ 90% ಈ ಕಡೆ ತೊಗೊಂಬಿಡಿ. ಇಲ್ಲಿ ಉಳಿದಿರೋಂಥದ್ದು ಲಾಗ್ 10. ಲಾಗ್ 10 ಅಂದರೆ ಎಷ್ಟಾಗ್ಬಿಡುತ್ತೆ ನಮಗೆ? ಲಾಗ್ 10ನ ವ್ಯಾಲ್ಯೂ 1. ಲಾಗ್ 10ನ ವ್ಯಾಲ್ಯೂ 1 ಆಗಿಬಿಡುತ್ತೆ. T90% 2 ಈಸ್ ಈಕ್ವಲ್ ಟು T99% ಈಸ್ ದ ಆನ್ಸರ್. ಸೊ T99% ಎಷ್ಟು ಸರಿ ಆಗುತ್ತೆ ಅಂದರೆ ಡಬಲ್ ಟೈಮ್. ಬಿ ಟೈಮ್ ಟೇಕನ್ ಈಸ್ ಡಬಲ್ ಟೈಮ್. ನೋಡಿ ಎಷ್ಟು ಟೈಮ್ ಆಗಿದೆ? ಡಬಲ್ ಟೈಮ್ ಅಂತ ಆನ್ಸರ್ ಮಾಡಬೇಕು. ಸೊ ಇದು ಸೇಮ್ ನಾವು ಲಾಗರಿಥಮ್ಸ್ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಅದೇ ಥರನೇ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿದೆ ನೋಡಿ. ವೆರಿ ಸಿಂಪಲ್. ಇದನ್ನು ನೀವು ಮಾಡಿ ಮನೆಯಲ್ಲಿ ಯೂಸ್ ಮಾಡಿ ಈಸಿಯಾಗಿ ಮಾಡ್ಬೋದು. ಫಸ್ಟ್ ಆರ್ಡರ್ ರಿಯಾಕ್ಷನ್ ಟೇಕ್ ಪ್ಲೇಸ್ 40 minutes in 30%. ಡಿಕಂಪೋಷನ್ ವಾಟ್ ವಿಲ್ ಬಿ ದ ಟಿ ಆಫ್ ಅಂದರೆ 50%. 50%ಗೆ ಮತ್ತು 30%. ಪ್ರಾಬ್ಲಮ್ ಕೂಡ ಸೇಮ್ ಅದೇ ಥರ ಪ್ರಾಬ್ಲಮ್ನ ಅಪ್ಲೈ ಮಾಡಿ ನಾವು ಮಾಡೋಣ. ನೋಡಿ ಇಲ್ಲಿ ಏನು ಹೇಳ್ತಾ ಇದೆ? 2.303 ಫಸ್ಟ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾನೆ? 30% ಅಲ್ವಾ? T30% ಅಂತ ಬರ್ಕೊತೀನಿ. ಲಾಗ್ 30% ಅಂದರೆ 100 ಡಿವೈಡೆಡ್ ಬೈ 30 ಹೋಯಿತು ಅಂದರೆ 70 ಈಸ್ ಈಕ್ವಲ್ ಟು 2.303. ಟಿ ಆಫ್ ಅಂದರೆ 50%. T50% ಲಾಗ್ 100 ಡಿವೈಡೆಡ್ ಬೈ 50. ಇದು ಕ್ಯಾನ್ಸಲ್ ಮಾಡೋದು ಮಾಡ್ಕೊಂಬಿಡಿ. ಇದು ಕ್ಯಾನ್ಸಲ್ ಆಯಿತು. ಈ 0 ಕ್ಯಾನ್ಸಲ್ ಮಾಡಿ, ಇಲ್ಲಿ 0 ಕ್ಯಾನ್ಸಲ್ ಮಾಡಿ. ಇನ್ನು ಉಳಿಯುವಂಥ ನೋಡಿ ಈ T50ನ ಈ ಕಡೆ ತೊಗೊಂಬಿಡಿ. T50% ಡಿವೈಡೆಡ್ ಬೈ T30% ಲಾಗ್ 10 ಮೈನಸ್ ಲಾಗ್ 7 m-n ಫಾರ್ಮುಲಾ. ಇನ್ನು ಉಳಿದ್ರೆ ನೋಡಿ T50% ಈಕ್ವಲ್ ಟು ಆಗ್ಬಿಟ್ಟಿದೆ. ಇದು ಕ್ಯಾನ್ಸಲ್ ಆಗಿದೆ. ಇನ್ನು ಉಳಿಯೋದು ನಮಗೆ ಲಾಗ್ 10 ಮೈನಸ್ ಲಾಗ್ 5 ಇಷ್ಟು ಉಳ್ಕೊಳ್ತದೆ. ಇದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋಗೋಣ. ವ್ಯಾಲ್ಯೂಸ್ನ ಅಪ್ಲೈ ಮಾಡ್ಕೊಂಡು ಹೋದರೆ ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. T50% ಇದು. ಈಗ T30% ನಮಗೇನಾಗಿದೆ? ವ್ಯಾಲ್ಯೂಸ್ ಕೊಟ್ಟಿದ್ದಾನೆ 40. ಲಾಗ್ 10ನ ವ್ಯಾಲ್ಯೂ 1 ಮೈನಸ್ ಲಾಗ್ 7. ಲಾಗ್ 7ನ ವ್ಯಾಲ್ಯೂ ಎಷ್ಟಾಗುತ್ತೆ? ಲಾಗ್ 7ನ ವ್ಯಾಲ್ಯೂ ಬಂದು 0.84. ಲಾಗ್ 10ನ ವ್ಯಾಲ್ಯೂ 1. ಲಾಗ್ 5ನ ವ್ಯಾಲ್ಯೂ ಎಷ್ಟಾಗ್ಬಿಡುತ್ತೆ ನಮಗೆ? ಈಗ 0.69 ಆಗುತ್ತೆ. ಸೊ ಈಗ ನಮಗೆ ಎಷ್ಟು ಆನ್ಸರ್ ಬರುತ್ತೆ? ಲಾಗ್ 50% ಡಿವೈಡೆಡ್ ಬೈ 40. 1 ಮೈನಸ್ 0.84 ಆದರೆ ಎಷ್ಟಾಗುತ್ತೆ? 1 ಮೈನಸ್ 0.84 ಅಂದರೆ 0.16 ಈಸ್ ಈಕ್ವಲ್ ಟು 0.29 ಆಗುತ್ತೆ. ಸೊ T50% ಈಸ್ ಈಕ್ವಲ್ ಟು 0.29 ಇಂಟು ಈ 40 ಈ ಕಡೆ ಲೆಫ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ 0.19 ಮಾಡಿ. ಈಗ ನಮ್ಗೆ ಎಷ್ಟು ಬರುತ್ತೆ? ನಮಗೆ ಇದು ಆನ್ಸರ್ ಅಂದರೆ 77 ಬರುತ್ತೆ. 77 ಸಮಥಿಂಗ್ ಬರುತ್ತೆ. 77 ಬರುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಈಸ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಈ ಥರ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್. ಇದು ಕೂಡ ಸಿಂಪಲ್ ಆಗಿರೋ ಕ್ವಶನ್ನೇ. ಇದನ್ನು ನೀವು ಮಾಡ್ಬೋದು. ಯೂಸ್ ಮಾಡಿ ನೀವು ಟ್ರೈ ಮಾಡಿ, ಆನ್ಸರ್ ಈಸಿಯಾಗಿ ಸಿಗುತ್ತೆ. ನಮಗೆ ಈಗ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಅಂತ ನೋಡ್ಕೊಳ್ಳಿ. ಇಲ್ಲಿ 2% ಕೊಟ್ಟಿದ್ದಾನೆ. ಒಂದು 60%, ಇನ್ನೊಂದು 90%. ಓಕೆನಾ? ಸ್ಟಾರ್ಟ್ ಮಾಡೋಣ. 2.303 ಡಿವೈಡೆಡ್ ಬೈ ಫಸ್ಟ್ ಎಷ್ಟು ಪರ್ಸೆಂಟು? T60% ಲಾಗ್ 100 ಡಿವೈಡೆಡ್ ಬೈ 60 ಅಂದರೆ 100 ಮೈನಸ್ 60 ಎಷ್ಟಾಗುತ್ತೆ? 40 ಆಗುತ್ತೆ. ಈಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ T ಎಷ್ಟು ಪರ್ಸೆಂಟು? 90% ಲಾಗ್ 100 ಡಿವೈಡೆಡ್ ಬೈ 90 ಅಂದರೆ 10 ಉಳಿತದೆ. 90 ಮೈನಸ್ ಮಾಡಿದ್ರೆ ನಮಗೆ 10 ಉಳಿತದೆ. ಕ್ಯಾನ್ಸಲ್ ಮಾಡೋದು ಮಾಡ್ಕೊಂಬಿಡಿ. ಇದು ಕ್ಯಾನ್ಸಲ್ಲು, ಇದು 0 ಕ್ಯಾನ್ಸಲ್ಲು, ಈ 0 ಕ್ಯಾನ್ಸಲ್. ಲಾಗ್ 10 ಮಾತ್ರ ಉಳಿತದಲ್ಲಿ. ಈ T90% ಈ ಕಡೆ ತೊಗೊಳ್ಳಿ. T90% ಡಿವೈಡೆಡ್ ಬೈ T60% ಈಸ್ ಈಕ್ವಲ್ ಟು ಲಾಗ್ ಇಲ್ಲೇನು ಉಳಿದಿದೆ? ಲಾಗ್ 10 ಮೈನಸ್ ಲಾಗ್ 4 ಉಳಿದಿದೆ. ಈಸ್ ಈಕ್ವಲ್ ಟು ಇನ್ನು ಇದೆಲ್ಲ ಈ ಕಡೆ ಬಂದುಬಿಟ್ಟಿದೆ. ಇದು ಕ್ಯಾನ್ಸಲ್ ಆಗಿದೆ. ಇನ್ನು ಉಳಿಯೋದು ಲಾಗ್ 10 ಮಾತ್ರ ಉಳಿತದೆ ಇಲ್ಲಿ. ಓಕೆನಾ? ಇನ್ನು ನೋಡ್ಕೊಳ್ಳಿ. ಇನ್ನು ಉಳಿಯೋದು ನಮಗೆ ನೋಡ್ಕೊಳ್ಳಿ. ಲಾಗ್ 10 ವ್ಯಾಲ್ಯೂಸು ಲಾಗ್ 4 ವ್ಯಾಲ್ಯೂಸ್ ಅಪ್ಲೈ ಮಾಡಿ ಲಾಗ್ 10 ವ್ಯಾಲ್ಯೂ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಇಲ್ಲಿ ನಮಗೆ T60% ನಮಗೆ ಟೈಮ್ ಕೊಟ್ಟಿದ್ದಾನೆ 100 ಮಿನಿಟ್. T90% ಡಿವೈಡೆಡ್ ಬೈ 100 ಲಾಗ್ 10 ವ್ಯಾಲ್ಯೂ 1 ಮೈನಸ್ ಲಾಗ್ 4 ವ್ಯಾಲ್ಯೂ ಎಷ್ಟಿರ್ತದೆ? 0.60. ಲಾಗ್ 10 ವ್ಯಾಲ್ಯೂ ಬಂದು 1 ಇರ್ತದೆ ನೋಡಿ. T90% ಈಸ್ ಈಕ್ವಲ್ ಟು 1 ಮೈನಸ್ 0 ಬಂದು 0.40 ಬರುತ್ತೆ. ಇದು ಈ ಕಡೆ ತೊಗೊಂಡ್ರೆ 100
ಟಿ 90%, 100 ಈ ಕಡೆ ತೊಗೊಬೇಕು. ಸೊ ಅವಾಗ 100 ಡಿವೈಡೆಡ್ ಬೈ 0.40. ಇದನ್ನು ಡಿವೈಡ್ ಮಾಡಿ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂತ ನಾವು ಕಂಡುಹಿಡಿಯಬೋದು. ಸೊ ಎಷ್ಟು ಬರುತ್ತೆ ನಮಗೆ 250 ಸಮಥಿಂಗ್ ಬರುತ್ತಾ ನೋಡಿ ಒಂದು ಸರಿ. ಸೊ ನಮಗೆ ಎಷ್ಟು ಬರುತ್ತೆ ಅಂದರೆ 250 ಸಮಥಿಂಗ್ ಬರುತ್ತೆ. ಸೊ 250 ಪಾಯಿಂಟ್ ಸಮಥಿಂಗ್ ಬರುತ್ತೆ. ದಟ್ ಈಸ್ ನಿಯರ್ಲಿ ಈಕ್ವಲ್ ಟು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿಗೆ ನಾವೇನು ಮಾಡಬೇಕಾಗುತ್ತೆ, ಟಿಕ್ ಮಾಡಬೇಕಾಗುತ್ತೆ. ಸೊ ಈ ಥರ ಈ ಟ್ರಿಕ್ಸ್ನ ಯೂಸ್ ಮಾಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.